ನಮಸ್ಕಾರ ಎಲ್ರು. ಇದು ನಮ್ಮ ಸುಬ್ಲಕ್ಷ್ಮಿ ಮನಿ. ಸುಬ್ಲಕ್ಷ್ಮಿ ಸಂಸಾರನ ತೋರಿಸಿದ್ದಿಲ್ಲಲ್ಲ, ಇದು ಅವ್ರ ತಂಗಿ ಮತ್ತೆ ಅವ್ವ, ಆಮೇಲೆ ಅಪ್ಪ ಮತ್ತೆ ತಮ್ಮ, ಇಷ್ಟು ಜನ ಇರ್ತಾರೆ ಈ ಮನೇಲಿ. ಅವ್ವ, ಅಕ್ಕನ ದವಾಖಾನೆ ಕರ್ಕೊಂಡು ಹೋಗಿ ಬರ್ತೀನಿ ಬೇ. ಆಯ್ತು ಹೋಯ್ ಬಾ, ಖರ್ಚಿಗೆ ರೊಕ್ಕ ಅಪ್ಪನ ಕೇಳಬೇಕು. ಬಟ್ ಏನಂತಂದವ, ಬರೀ ಸಿಡಕ್ ಮಾಡ್ತಾನೆ. ಅಕ್ಕಂದು ಏನಾರು ತೆಗದ್ರೆ ಅವ ಸಿಡಕ್ ಮಾಡವನ ಹಂಗವ. ನಿಂದರ್ ನಾನೇ ಕೇಳ್ತೀನಿ ರೀ. ಹೇಳಿ ಏನು? ಅಲ್ರಿ, ಮಗಳನ್ನ ದವಾಖಾನೆ ಕರ್ಕೊಂಡು ಹೋಗ್ಬೇಕು, ರೊಕ್ಕ ಕೊಡ್ರಿ ಅಂದೆ 4,000 ರೂಪಾಯಿ. ಎಲ್ಲಿಂದ ಬರಕ್ ರೊಕ್ಕ? ಬರೀ ರೊಕ್ಕ ರೊಕ್ಕ ಅಂತಿರಲ್ಲ. ಓಡೋಗಿ ಮದುವೆ ಮಾಡ್ಕೊಂಡ ತಾನು ಮಾಡ್ಕೊಳಕ್ಕಾಗಲ್ಲ ನೋಡ್ರಿ, ನಾನು ಬಂದಾಗಿಂದ ನೋಡಕತ್ತೀನಿ, ಬರೀ ಚುಚ್ಚು ಮಾತಾಡೋದ ಮಾಡಕತ್ತೀರಿ. ಅವ್ರ ಅತ್ತಿಯಾರ ಮನೆಯಾರು ಹಂಗ ಮಾತಾಡಕತ್ತಾರ. ಅಲ್ಲ ಹುಡುಗಿ ಎಲ್ಲಂತ ಹೋಗ್ಬೇಕದು? ಏನ ನಾನು ಹೋಗ್ಲಿ ಬಿಡು ಅಂತ ಬಿಟ್ಟಿನಿ. ಈಗ ಕೊಡ್ರಿ, ಏನಾಗಲ್ಲ. ನನ್ ಮರ್ಯಾದೆ ಹಾಳಾಗ್ಬೇಕಾದ್ರೆ ಎಲ್ಲಿದ್ರಿ ಇಬ್ರು? ಈಗ ಏನಾತ ಕೊಡು. ಆಯ್ತು ತಗೋ, 5,000 ರೂಪಾಯಿ ಅದಾವು ತಗೋ. ನಮ್ ಕರ್ತವ್ಯ ಐತಿ, ಮಾಡಿ ಕಳ್ಸೋದೈತಿ ಅಷ್ಟ. ಆಕಿಗೇನ್ ಜಾಸ್ತಿ ಇಲ್ಲ. ಒಂದ್ ಚಲೋ ದವಾಖಾನೆ ತೋರ್ಸ್ಕೊ ಅಂತ ಹೇಳಿ. ಆಯ್ತಾಯ್ತು. ಏನಿದೆ ಎಲ್ರು ಗುಮ್ ಕಟ್ಕೊಂಡ್ ಕುಂತಿರಲ್ಲ? ಅದ ನಿಮ್ಮ ಅಕ್ಕಗ ದವಾಖಾನೆ ತೋರ್ಸಕೊಂಡಿದ್ದೆ. ಬಿಡ್ಲೇನ ದವಾಖಾನಿಗೆ? ಬಿಟ್ರೆ ಚಲೋ ಆಗುತ್ತೆ. ನನ್ ಕೆಲ್ಸ ಐತಿ, ನೀವ ಹೋಗ್ರಿ ಆಟೋಕ್. ಇದನ್ನ ಹೇಳಕ್ಕ ಬಂದೇನ? ಆಯ್ತಾ ಹೋಗ್. ಹೋಗಿ ಬರ್ತೀವಿ. ಹುಷಾರ್ ನೋಡುವ, ತಗೋ ಇದನ್ನ. ಏನಾರ ಇದ್ರ ಫೋನ್ ಮಾಡ. ಏನ ನೀವ್ ಒಬ್ಬಕ್ಕೆ ಗುದ್ದಾಡಕ್ ಹೋಗ್ಬೇಡ, ನಿಂದು ಮತ್ತ ಇದು ಆಗತ್ತೆ, ಲೇಟ್ ಆಗುತ್ತೆ. ಬಾ, ಆಟೋಕ್ ಹಚ್ಚಿ ಕಳಿಸ್ತೀನಿ. ಏನ್ ಬೇಡ ತಗೋ, ನನಗೇನ್ ಗೊತ್ತಾಗಲ್ಲ, ನಾ ಆಟೋಕ್ ಹೋಗುದು. ಈಗ ಇಬ್ರು ಜಗಳ ಮಾಡಿದನ. ನನ್ಗೆ ಹೊಲಕ್ ಹತ್ತಾಗತ್ತ, ಹೋಗ್ತೀನಿ ನಾನು. ಆಯ್ತಪ್ಪ ಬಾ. ಅಕ್ಯಾಕ್ ಸಪ್ಪದಾಳ? ಅದಿರಲ್ಲ, ನೀವು ನಿಮ್ಮ ಅಪ್ಪ ಇಬ್ರು ಬಾಯಿ ಬಂದಂಗ್ ಬೈಯುದು. ಏನ ಹುಡುಗಿ ಏನ್ ಮಾಡ್ಯಾಳೋ ಏನೋ, ಬರೇ ಬೈಯುದ್ರಾಗ ಇರ್ತಾನ. ಅಪ್ಪಂದೇನ್ ತಪ್ಪಿಲ್ ತಗೋ, ಏನ್ ಮಾಡ್ಯಾರ ಅದ್ನ ಅಂತಾನ. ಹೋಗೀಗ. ಇಂಥದ್ರಾಗ ಬಂದ್ರೆ ನೋಡಿ ಇಬ್ರು. ನೀವು ಇಬ್ರು ಜಗಳ ಮಾಡ್ಕೊಂಡ್ ಕುಂದ್ರೆ ನಂದು ಲೇಟ್ ಆಗುತ್ತೆ. ನಡಿ ಅಕ್ಕ ಹೋಗುನು. ತಗೋ 50,000 ಬ್ಯಾಂಕ್ನಾಗ ಇಟ್ಟಿನಿ, ನಾಳೆ ಡೆಲಿವರಿ ಕೊಡು. ಕಣ್ಮಗ, ಆಕಿ ಇದ್ದಾಗ ಈ ಮಾತಂದ್ರೆ ಆಕಿ ಎಷ್ಟು ಖುಷಿ ಆಗ್ತಿತ್ತಿಲ್ಲ. ಎಲ್ಲಾರು ನನ್ನ ಪ್ರೀತಿಯಿಂದ ನೋಡ್ಕೊಂತಾರಂತೆ. ಅದೆಂಗಾಗುತ್ತ? ಅಪ್ಪ ಒಂದು ಸಿಟ್ಟದನ, ನಾನು ಪ್ರೀತಿ ತೋರಿಸಿದ್ನ ನನ್ನ ಮೇಲೆ ಸಿಟ್ಟಕ್ಕಣ, ಏನು ಮಾಡಿಸಿ ಕೊಡಂಗಿಲ್ಲ. ಈ ಸಲ ಅಗ್ರಿಕಲ್ಚರ್ ಮಾಡಿನೆಲ್ಲ ಭಾಳ ಚಲೋ ಬಂದೈತವ ಬೆಳಿ. ಆಮೇಲೆ ಈಗ ಹೊಸ ಸಣ್ಣ ತಳಿಗಳನ್ನ ಮಾರಕತ್ತೀನಲ್ಲ, ಅದ್ರದ್ದು ಚಲೋ ಬಂದೈತಿ. ಮತ್ತೆ ಮನಿನೂ ಕಟ್ಟಿಸ್ಬೇಕಂತ ಮಾಡೀನಿ. ಈಗ ಆಕಿ ಹೋಗೋ ಮಟ್ಟ ಏನು ಮಾಡೋಕ್ಕಾಗಲ್ಲಲ್ಲ, ಇದಟ್ ಮಾಡ್ಲಿ, ಆಮೇಲೆ ಮಾಡೋಣ. ಆಯ್ತಪ್ಪ ಮಗನ, ನೀ ಕೈ ಬಂದ್ಮೇಲೆ ಎಲ್ಲ ಚಲೋ ಆತ. ತಂಗಿಂದು ಎಲ್ಲ ಜಾಬ್ ಸಿಕ್ಕೈತೆ ಅಂತ ಅಕಿನೂ ಹೊಕ್ಕ ಅಂತ ಬಾ, ಚಲೋ ಆತ್ ಬಿಡಪ್ಪ. ಲಗುನ ಅಕ್ಕಿದೊಂದು ಮದುವೆ ಮಾಡೋನು, ಮತ್ತ ಸುಮ್ಮನೆ ಆಕಿನೂ ಮತ್ತೆ ಅಕ್ಕನ ದಾರಿ ಹಿಡಿಬಾರ್ದು. ಹಂಗೇನಿಲ್ಲ ತಗೋ, ಆಕಿ ಸಣ್ಣಾಕಿ, ಆಕೆ ಚಲೋನ ಅದಾಳ. ನಡಿ ಊಟ ಮಾಡಿ ಹೋಗ್ಬಾ. ನಿಂದ್ರ ಅಪ್ಪನ ಕರಿ ಹೋಗುನು. ನಿಮ್ಮಪ್ಪ ಎಲ್ಲಿ ಪಂಚಾಯತಿ ಮಾಡಕ್ ಹೋಗ್ಯಾನೋ ಯಾರಿಗೂ ಗೊತ್ತಪ್ಪ. ಏನೋ ಒಂದೇ 2 ನಿಮಿಷ ಕಾಲ್ ಮನ್ಯಾಗ ನಿಂದ್ರಂಗಿಲ್ಲ. ಈಗಂತೂ ಹೆಣ್ಗಂಡಿನ ವಿಚಾರದಾಗ ಮಾಡಾಕತ್ತಾನ, ಹಿಂಗ ಮಾಡಾಕತ್ತಾನ. ಅವ್ನು ನೀ ಹೊಲ ಬಿಡಿಸಿ ಬಾ ದೊಡ್ಡ ತಪ್ಪು ಮಾಡ್ಬಿಟ್ಟಿ ನೋಡು. ನೀ ಏನ್ ಮಾಡ್ತಾನೆ ಗೊತ್ತಾನ? ಯಾರ ಒಂದೀಟ್ ಕಣ್ಣೆ ಅದಾವನ ಅಂತ ಬರ್ಬೇಕು, ಆಮೇಲೆ ವರ ಅದಾವನ ಅಂತ ಬರ್ಬೇಕು. ಆಯ್ತು ಇಲ್ಲದ ಬರ್ರಿ, ಅಲ್ಲದ ಬರ್ರಿ ಅಂತ ಹೋಗೇ ಬಿಡ್ತಾನ. ಇರ್ಲಿ ಬಿಡು, ಆರಾಮಾಗ್ಯಾರ ಇರ್ಲಿ. ಇಷ್ಟ ದಿವ್ಸ ದುಡ್ದಾನ್ಲ ನಮ್ಗೋಸ್ಕರ. ಎಲ್ಲಿ ಆರಾಮ? ಏನೋ ಒಟ ಅನ್ನಕತ್ತಾಳ ನಿಮ್ಮವ್ವ. ಒಟನ ಇದ್ದಿದ್ದ ಹೇಳಕತ್ತೀನಿ ಮನ್ಯಾಗ. ಇದ್ದಿದ್ದೇನು ನೋಡು, ಒಂದು ಮದ್ವಿ ಮಾಡಿದ್ರ ಪುಣ್ಯ ಬರ್ತೈತೆ ಅಂತ, ಅದಕ್ಕ ಮದ್ವಿ ಮಾಡಾಕತ್ತೀನಿ. ಮತ್ತೆ ಅದರಿಂದ ಕಮಿಷನ್ ಬರ್ತೈತಲ್ಲ, ತಗೋ. ಆಗಳ ಕೊಟ್ಟಿದ್ದ 5,000 ರೂಪಾಯಿ ಎದ್ರದಂತ ತಿಳ್ಕೊಂಡಿ? ಆ ಸೋಮಪ್ಪನ ಮಗನ ಮದ್ವಿ ಮಾಡಿಸಿದ್ದಕ್ಕದ ಮಗಳದು. ನೋಡ್ವಾ, ಅಪ್ಪ ಎಲ್ಲಿ ಹೋದ್ರು ಲಾಭ ತಗೊಂಡ್ ಬರ್ತಾನ, ಲಕ್ಷಾನಂತರೂ ಮಾಡಂಗಿಲ್ಲ. ನೀ ತೆರೆ ಕೆಡ್ಸ್ಕೊಬೇಡ. ಊಟಕ್ಕೆ ಹಚ್ಚ ಮೇಲೆ ನಾವು ಹೊರಗೆ ಹೋಗ್ತಿ. ಅಪ್ಪ ನೀನು ನನ್ನ ಜೋಡಿ ಬಾ. ಅದೇನೋ ಪೈಪ್ಲೈನ್ ಬರಾಕತ್ತವ, ಒಂದಿಟ್ಟು ಅಲ್ಲಿ ನಿಂತ್ರ ಚಲೋ ಆಗತ್ತೆ ನನಗೂ. ಆಮೇಲೆ ಅವು ಮತ್ತೆ ಯಾರ ತಗೊಂಡು ಹೋದ್ರ ಅಂತ ಅಷ್ಟ. ಆಯ್ತಪ್ಪ, ಬರ್ತೀನಿ ತಗೋ. ಬಂದು ಸಾಯಂಕಾಲ ಇವ್ರ ಮನೆಗೆ ಹೋಗಿ ಬರ್ತೀನಿ. ಏನೋ ಇದು ಬೀಜ ಬಂದಾವಂತ, ತೊಗೊಂಡ್ಬರ್ತೀನಿ. ನಿನಗೂ ಚಲೋ ಆಗುತ್ತೆ. ಬೀಜ ಚಲೋ ಸಸ್ತಾನು ಇರ್ತಾವು, ಗೊಬ್ಬರನೂ ಬಂದೈತಿ. ಮತ್ತು ಮಳಿ ಒಂದಾಗಿತ್ತಲ್ಲ, ಲಗುನ ಬಿತ್ತುನಂತ. ಅಪ್ಪ ನಾನು ಏನು ಮಾಡ್ಬೇಕಂತ ಮಾಡೀನಿ ಅಂದ್ರೆ, ನಮ್ಮ ಮಗ್ಳದಾರ ಹೊಲ ಮಾರಾಕತ್ತಾರಲ್ಲ, ಅದನ್ನ ತಗೊಂಡು ಅಲ್ಲೆಲ್ಲ ಹೂವು ಹಚ್ಬೇಕಂತ ಮಾಡೀನಿ. ಏನಂತೀನಿ ನೀನು? ಆಯ್ತಪ್ಪ, ನೀ ಹೆಂಗಂತ ಹೆಂಗೆ ಮಾಡು. ನೀನು ಮತ್ತು ಅದ್ರಾಗ ಕಲ್ತಿಯಲ್ಲಪ್ಪ, ನಿನಗೂ ಎಲ್ಲ ಗೊತ್ತಿರ್ತೈತಿ. ಮತ್ತೇನೋ ತಳಿಗಳು ಏನೋ ಮಾರಾಕತ್ತಿ ಅಂತಲ್ಲ, ಅದರಿಂದ ಚಲೋ ಆಗಕತ್ತೈತಿ ನಿನ್ಗೆ. ನೀ ಹೆಂಗೆ ಮಾಡ್ತಿ ಮಾಡಪ್ಪ. ಆಯ್ತಪ್ಪ. ಆರಾಮ ಸುಬ್ಲಕ್ಷ್ಮಿ? ಅಜ್ಜಿ ಆರಾಮ್ ನೋಡ್ರಿ. ಏನು ಹೊಟ್ಟಿನ ಇಲ್ಲಲ್ಲ? ಬಿದ್ದೈತೆ? ಏನಿಲ್ಲ ಬಿದ್ದೈತ್ರಿ ಅಜ್ಜಿ, 9 ತುಂಬಿದ್ರಿ. ಹೊಟ್ಟೆ ಕೆಳಗೆ ನೋಡಿದ್ರ ನಿಂಗ ಗಂಡ ಅಡಿತೈತೆ ಅನ್ಸುತ್ತ. ಬಿಸ್ಲಾಗ ಯಾಕೊಂಟಿರಿ ಇಬ್ರು? ದಾಕಣಿ ಹೊಂಟಿ ಬಾರ ಮುದುಕಿ. ಹರಿದಾಕ್ಯ ಮುದುಕಿ ಅಂತೀಯಲ್ಲೇ ನೀನು. ಮುದುಕಿ ಅನ್ಲಾರ್ದ ಮುದುಕಿ ತದಿಕೆ ಅನ್ಬೇಕಣ? ಬಿಡ, ದೊಡ್ಡರಿಗೆ ಹಂಗ ಅನ್ಬೇಡ. ತುಂಬಿರಕ್ಕ ಈಕಿ ಮಾಡೋಕೆ ತಪ್ಪತಿ ಅಂತಿಂತಾವಲ್ಲ. ಆಯ್ತು ಹೋಯ್ ಬರ್ರಿ. ಹಂಗ್ಯಾಕಂತಿ ಆಕಿ? ಅಯ್ಯೋ, ಆಕಿ ಗೊತ್ತ ನಿನ್ಗ? ಈ ಮನಿ ಸುದ್ದಿ ತಗೊಂಡೋಗಿ ಆ ಮನಿಗೆ ಹೇಳೋದು, ಆ ಮನಿ ಸುದ್ದಿ ತಗೊಂಡೋಗಿ ಆಚ ಕಡೆ ಮನಿಗೆ ಹೇಳೋದು. ಇಟ್ಟು ಅವ್ರ ಸೊಸಿ ಮತ್ತ ಮಗ ಹೊಲಕ್ಕೆ ಹೋದ್ರೆ ಸಾಕು, ಒಂದ್ ರೌಂಡ್ ಊರೆಲ್ಲ ತಿರುಗಾಡಿ ಊರನ್ ಸುದ್ದಿ ಎಲ್ಲ ಹೇಳ್ಕೊಂಡ್ ಬರ್ತಾವ. ಈಗ ನೋಡು, ನಿಂದು ಊರಿಗೆಲ್ಲ ಹೇಳಿಕಂದ್ರೆ ಕೇಳ. ಅಯ್ಯ ಹೊಟ್ಟಿನೇ ಇಲ್ಲ, ಆದ್ರೂ ಕೆಳಗೈತಿ, ಗಂಡ ಮಗ ಹೈತಾಳ ನೋಡು, ಹೊಟ್ಟಿನೇ ಇಲ್ಲ ಅಂತ ಹೇಳ್ಕೊಂತ ಅಡ್ಡಾಡ್ತಾಳ. ಇರ್ಲಿ ಬಿಡ, ಅವ ಹಂಗ ವಯಸ್ಸಾದ್ಮೇಲೆ. ಆಮೇಲೆ ಮತ್ತೆ ಯಾರ ಮನೆಗೆ ಹೊಕ್ಕಾಳ, ಅವ್ರ ಮನ್ಯಾಗ ಉಂಡು ಬರ್ತಾ. ಹೌದಾ? ಹಿಂಗೆಲ್ಲ ಮಾಡ್ತಾಳ. ಮತ್ತೆ ಅವ್ರ ಮೊಮ್ಮಕ್ಳು ಮತ್ತೆ ಅವರೆಲ್ಲ ಈಕಿಗೆ ಒಂಚೂರು ಮರ್ಯಾದೆ ಕೊಡಂಗಿಲ್ಲ ನೋಡಕಿ.
ಆಮೇಲೆ ಏನ್ ಮಾಡ್ತಾ ಗೊತ್ತನ, ಮನ್ಯಾಗ ರೊಕ್ಕ ಇದ್ವು ಅಂದ್ರೆ ಹೋಗಿ ಬಂಗಾರಕ್ಕ ಅಂಗಡಿ ಹೋಗಿ ಇಟ್ಟು ಬಂಗಾರ ಮಾಡಿಸ್ಕೊಂಡಾಳ ನೋಡಕಿ. ವಾ ವಾ ಬಾ ಬಾರಿ ಅದ ಬಿಡ ಅಜ್ಜಿ, ಮೊದ್ಲು ಹಿಂಗ ಇದ್ದಿದ್ದಿಲ್ ಬಿಡಿ. ಅಯ್ಯ ಹೌದ, ಯಾವಾಗ ಅವ್ರ ಸಸಿ ಬಂದ್ ನೋಡ ಆಕಿ ಈಕಿನ ಮೂಲೆ ಕುಂದರ್ಸ್ಬಿಟ್ಲ, ಅದಕ್ಕೆ ಆಕಿ ಹಿಂಗ್ ಮಾಡಕತ್ತಾಳ ನೋಡು. ಮತ್ತೆ ಆಕಿ ಸಸಿ ಬೆರಿಕಿದಾಳ, ಇಂತ ಅತ್ತಿನ ತಡಿಬೇಕಲ್ಲ. ಈಕಿನ ಬಾಯೋ ಯಪ್ಪ ಮಣ್ ಜಗಳ ಮಾಡಕತ್ತಾರ, ಮೂರ್ ಊರಾರ್ ಕುಡಿದ್ರು ನೋಡಿ ಈಕಿನ ಬಾಯಿಗೆ. ಹೌದಾ? ಹ್ಞೂ, ಬಾಲ್ ಕಲ್ 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 ಹಸ್ತಾಳ ಒಂದೇ ಸಮನೆ. ನಿನಗೊಮ್ಮೆ ತೋರಿಸ್ತೀನಿ ಅಂದ್ರೆ ವಾರಕ್ಕೊಮ್ಮೆರ ಆಗತ್ತೆ ಜಗಳ. ನಡಿವಾ, ಭಾಳ ಬಿಸಿಲು ಬರಾಕತ್ತ. ಅಕ್ಕ ಆಟೋ ಬಂತು, ಹೋಗೋಣಂತ ಬಾ. ಸುಬ್ಬಲಕ್ಷ್ಮಿ, ಸ್ಕ್ಯಾನಿಂಗ್ ಎಲ್ಲ ನೀನು ನೋಡಿದ್ನವ ರಿಪೋರ್ಟ್ ಎಲ್ಲ ಚಲೋ ಐತಿ, ಏನು ನೀ ತೊಂದರೆ ಪಡುವಂಗಿಲ್ಲ. ಇನ್ನೇನು ನಿಂದು ಇನ್ನೊಂದು ಸ್ವಲ್ಪ ದಿನ ಐತಿ ನೋಡು. ನಿಂದು ನಾರ್ಮಲ್ ಡೆಲಿವರಿ ಆಗೋ ಚಾನ್ಸಸ್ 99% ಐತಿ. ಬಟ್ 1% ನನಗೆ ಹೇಳೋಕ್ಕಾಗಲ್ಲ, ಎಲ್ಲನೂ ಮಗುನೂ ಕರೆಕ್ಟ್ ಪೊಸಿಷನ್ದಾಗ ಐತಿ. ಬಟ್ ನೀನು ಇನ್ನೂ ಸ್ವಲ್ಪ ಬೆಡ್ ರೆಸ್ಟ್ ಅದು ತೊಗೋಬೇಕಾಗತ್ತೆ, ಯಾಕಂದ್ರೆ ನಿಂದು ಸ್ವಲ್ಪ ತೊಂದರೆ ಐತೆ ಅಷ್ಟೇ. ಬಟ್ ಊಟ ಚಲೋ ತಂಗೆ ಮಾಡಿ ಏನ. ಆಯ್ತು ರೀ ಡಾಕ್ಟ್ರ್, ನಾವೇನು ಬರ್ತೀವಿ ರೀ. ಅಕ್ಕ ಮಾವು ಫೋನ್ ಹಚ್ಬೇಕಿಲ್ಲ? ಹಚ್ತೀನಿ ಅಂದಾರ. ಯಾಕೋ ಸಣ್ಣಂಗೆ ಹೊಟ್ಟೆ ನೋಸಾಗತೈತೆ. ಹೌದಾ? ಇಲ್ಲೇ ಕುಂದ್ರಂಗಾರ. ಅಕ್ಕ ಒಂದಿಟ ಇಲ್ಲೇ ಕುಂದರ. ಅವೇ ನಂಗೆ ಭಾಳ ನಡ ನೋವಾಗತೈತೆ, ತಡ್ಕೊಳಕ್ಕಾಗಲ್ಲ, ಅಷ್ಟು ನಡ ನೋವಾಗತೈತಿ. ಅಕ್ಕ ನಡ್ಕೊಂತ ಬಂದಿದ್ದಕ್ಕಾತನ ಮತ್ತೆ ಹಿಂಗ? ಏನವ ನಂಗೆ ಒಂದು ಗೊತ್ತಾಗವಲ್ದು, ಭಾಳ ನೋವಾಗತೈತಿ ನಡ, ತಡ್ಕೊಳಕ್ಕಾಗವಲ್ದು. ಹೌದಾ? ಅವ ಫೋನ್ ಹಚ್ತೀನಿ ಅಂದ್ರ. ಹಲೋ ಅವ್ವ, ಅಕ್ಕಾಗ ಭಾಳ ನಡ ನೋವಾಗತೈತಿ ಅಂತ ಏನು ಮಾಡಲಿ? ಬ್ಯಾನಿ ಬರಾಕತೈತಿ ನೋಡಾಕಿಗೆ, ಕೈ ಕಾಲು ನಡ ಸೊಂಟ ಹಿಂದೆ ನೋವಾಗತೈತಿ ಅಂತ ಕೇಳ. ಅಕ್ಕ ನಿಂಗೆ ಕೈ ಕಾಲು ಸೊಂಟ ನಡ ಎಲ್ಲ ನೋವಾಗತ್ತವನ? ಹ್ಞೂ, ಭಾಳ ನೋವಾಗತ್ತಾವು, ಭಾಳ ನೋವಾಗತೈತಿ ನನಗೆ, ನಡೆಯಕ್ಕೂ ಬರೋವಲ್ದು. ತಂಗಿ ನೋಡ, ಮೊದಲಕಿನ ದವಾಖಾನೆ ಕರ್ಕೊಂಡು ಹೋಗು, ನಾನು ಬರ್ತೀನಿ. ಏನು ನಿಮಿಷನಾಗ ಅಲ್ಲೇ ಬರ್ತೀನಿ ಸದ್ದೆ. ಮೊದಲಕಿನ ದವಾಖಾನೆ ಕರ್ಕೊಂಡು ಹೋಗು. ಡಾಕ್ಟರ್ ಏನಂತಾರೆ ನೋಡಿ ಕೇಳ. ಅವ ಡಾಕ್ಟರ್ ಈಗಾರ ಮಾತಾಡ್ಕೊಳ್ಳೋ ಬಂದಿವಿ, ಏನಿಲ್ಲ ಸ್ವಲ್ಪ ಬೆಡ್ ರೆಸ್ಟ್ ತಗೋ ಅಂತಂದ್ರೆ ಅಷ್ಟೇ, ಚಲೋ ಐತಲ್ಲ ಅಂತಂದ್ರೆ. ಇವ ಹೇಳಕ್ ಬರಂಗಿಲ್ಲ, ನಾನು 9 ತಿಂಗಳ 7 ದಿನದಾಗ ಹಡ್ದೀನಿ ನಿಮ್ಮನ್ನೆಲ್ಲ. ಏನೇನೋ ಒಮ್ಮೆ ಹೇಳಕ್ ಬರಲ್ಲ, ನಿಮ್ಮ ತಮ್ಮನ 9 ದಿನ 7 ದಿನಕ್ಕೆ ಏನವ. ಸುಮ್ಮನೆ ಕರ್ಕೊಂಡು ನೋಡಿ ನೀನು, ನಾ ಹೇಳ್ತೀನಿ ಕೇಳ, ಸುಮ್ಮನೆ ಹುಡುಗಿ ತ್ರಾಸ ಕೊಡೋದು ಬೇಡ, ಆಯ್ತವ. ಅಕ್ಕ ದವಾಖಾನಿಗೆ ಹೋಗೋಣ ಬಾ, ಇನ್ನೊಂದು 2 ಹೆಜ್ಜೆ ನಡೆಯೋಕ್ಕಾಗುತ್ತಾನೆ, ಇಲ್ಲೇ ಐತಿ. ಇಲ್ಲ ಅವಿ, ನಂಗೆ ಒಂಚೂರು ನಡೆಯೋಕ್ಕಾಗೋಲ್ದು. ಅಲ್ಲ ಕಾಲಂತರೂ ಬಳ 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 ಅನ್ನಕತ್ತ ಬಿಟ್ಟಾವು. ಆಯ್ತು, ಆಟೋ ತೊಗೊಂಡು ಬರ್ತೀನಿ ಅಂದ್ರೆ ಇಲ್ಲಿ. ಆ ತ್ರಾಸ ತಡ್ಕೊಳಕ್ ಆಗ್ತಿಲ್ಲ. ಅಯ್ಯೋ, ಈ ಡಾಕ್ಟರ್ ಒಂದು ಲಗು ಬರೋದು, ನಂದರ ಕೈಕಾಲು ಆಡುವಲ್ಲಾಗೈತಿ. ಡಾಕ್ಟರ್ ಭಾಳ ಪೇನ್ ಅನ್ನಕತ್ತಾಳ ನೋಡಿ. ಏನಿಲ್ಲ, ಆಕಿಗೆ ಡೆಲಿವರಿ ಪೇನ್ ಬಂದೈತಿ, ನಾರ್ಮಲ್ ಆಗೋದು ಡೌಟ್ ಐತಿ. ಇಕ್ಕಿದು ಸಿಸರಿನ್ ಮಾಡಬೇಕು. ಯಾರು ಬಂದಾರ ನಿಮ್ಮ ಮನೆ ಕಡೆಯಿಂದ? ನಮ್ಮ ಅವ್ವಾರು ಬರ್ತೀನಿ ಅಂತಂದಾರ್ರಿ ಈಗ. ಲಗುನ ಕರ್ಸು, ಮತ್ತು ಇವ್ರು ಯಜಮಾನ್ರು ಬರ್ತಾರನ್ನ ಫೋನ್ ಹಚ್ಚಿ ಕರ್ಸಪ್ಪ. ಆಯ್ತು ರೀ, ಹೇಳ್ತೀನಿ. ಹಲೋ ರೀ ಮಾಮ. ಹೇಳು. ಅಕ್ಕಾಗ ಡೆಲಿವರಿ ಪೇನ್ ಬರಾಕತ್ತೈತ್ರಿ, ಅದಕ್ಕೆ ನೀವು ಯಾರು ಒಬ್ರು ಇರ್ಬೇಕಂತ ಅನ್ನಕತ್ತಾರ. ಅದು ನನಗೇನು ಬರೋಕ್ಕಾಗಲ್ವ, 4 ತಾಸಿಂದಾರಿ. ಅದು ಅಲ್ಲ, ಆಶಾಂದು ಇವತ್ತು ಡೆಲಿವರಿ ಬೇರೆ ಆಗೈತಿ. ನೀನ ಹೆಂಗಾರ ಮಾಡುವ ಒಂದಿಟ್ಟ. ಅದು ಮಾವ ಸಂಜೆ ಮುಂದೆ ಅನ್ನತ್ಲೇ ಬರ್ತೀನಿ, ಹಂಗಂತಲ್ಲ. ಬಟ್ ಈಗ ಸಡನ್ ಆಗಿ ಅಂದ್ರೆ ಆಯ್ತು, ಒಟ್ನಲ್ಲಿ ಬರ್ರಿ. ಅವ್ರ ಗಂಡ ಬರ್ಲಿಕ್ಕಂದ್ರೆ ನಿಮ್ಮ ಅವ್ವಾರ ಬರ್ಬೇಕಪ್ಪ. ಆಯ್ತು ರೀ, ಕಳಿಸ್ತೀನಿ. ಅವ್ವ ಅಕ್ಕಂದ ಸಿಜರಿನ್ ಅನ್ನಕತ್ತಾರ, ನಲ್ಲ ನೀವು ಬಂದಿದ್ದು ಭಾಳ ಚಲೋ ಆಯ್ತು ನೋಡು. ಅಲ್ಲ ಈಗ ಮಾಮಾರಿ ಫೋನ್ ಹಚ್ಚಿದೆ, ಅವ್ರೇನೋ ಸಂಜೆಗೆ ಬರೋಕ್ಕಾಗತ್ತಂತ. ಡಾಕ್ಟ್ರು ಯಾರು ಒಬ್ರು ಬೇಕಂತಂದ್ರೆ ಆಗುತ್ತೆ, ಅದೇನೋ ಸೈನ್ ಮಾಡೋದಿರ್ತೈತೆ ಅಷ್ಟೇ. ಆಯ್ತಲ್ವ.